ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿನ್ನ ಕೊಡುವಿಕೆ ಹೇಗಿದೆ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 43 ಮತ್ತು 44ನೆಯ ವಚನ. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಗ್ಗಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ, ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು, ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದೆಲ್ಲ ಹಾಕಿದಳು, ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಅಂದನು. ನೋಡ್ರಿ, ಯೇಸು ಸ್ವಾಮಿ ಆ ಕಾಣಿಕೆ ಪೆಟ್ಟಿಗೆಯನ್ನು ನೋಡ್ತಾ ಇದ್ರು. ಅನೇಕ ಜನರು ದೊಡ್ಡ ಮೊತ್ತದ ಹಣ ಹಾಕ್ತಾ ಇದ್ದರು. ಅನೇಕ ಜನರು ದೊಡ್ಡ ದೊಡ್ಡ ಔಷಧ ಕಾಣಿಕೆಯನ್ನೆಲ್ಲ ಬಿತ್ತುತ್ತಾ ಇದ್ದರು. ಆದರೆ ದೇವರು ಅದನ್ನು ನೋಡಿ ಗಮನಿಸಿ ಶಿಷ್ಯರನ್ನ ಕರೆದು ಹೇಳ್ತಾ ಇದ್ದಾರೆ, ಇವರೆಲ್ಲರ ಮಧ್ಯದಲ್ಲಿ ಹೆಚ್ಚು ನನಗೆ ಕೊಟ್ಟಿದ್ದು ಯಾರು ಗೊತ್ತಾ? ಈ ತಾಯಿ ವಿಧವೆ. ಆ ವಿಧವೆ ಕೇವಲ 2 ನಾಣ್ಯಗಳನ್ನು, ಅಂದರೆ ಕಾಣಿಕೆ ಕೊಟ್ಟಿದ್ದರಲ್ಲಿ ಕಡಿಮೆ ಕಾಣಿಕೆಯನ್ನು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ವಿಧವೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವಳೇ ಹೆಚ್ಚಿನದನ್ನು ಕೊಟ್ಟಿದ್ದಾಳೆ. ಏಕೆಂದರೆ ತನಗಿದ್ದಿದ್ದು ಆ 2 ನಾಣ್ಯಗಳು ಮಾತ್ರ. ಅದನ್ನು ಸಹ ಅವಳ ಅವಳ ಜೀವನ ಏನು, ಊಟಕ್ಕೆ ಏನು ಮಾಡಬೇಕು ಏನು ಯೋಚಿಸಲಿಲ್ಲ. ಅದನ್ನು ದೇವರ ರಾಜ್ಯಕ್ಕಾಗಿ ಕೊಟ್ಟು ಬಿಟ್ಟಳು. ನೋಡ್ರಿ, ಆ ವಿಧವೆಯ ಭಕ್ತಿಯನ್ನು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯವಾಗುತ್ತದೆ. ನೋಡ್ರಿ, ಕೊಡುವ ಕಾಣಿಕೆಯನ್ನು ಯಾಜಕರು ಆ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಚ್ಚಿನ ಭಾಗವನ್ನು ಸ್ತೋತ್ರ ದೇವಸ್ಥಾನದ ಅಥವಾ ಅವರ ಆಲಯದ ಕಲ್ಲುಗಳು, ವಿವಿಧ ಅಲಂಕಾರಗಳ ಮೇಲೆ ಹಣವನ್ನು ವ್ಯರ್ಥ ಮಾಡುತ್ತಾ ಇದ್ದರು. ಒಂದು ಮಾತಿನಲ್ಲಿ ಹೇಳುವುದಾದರೆ, ಅಥವಾ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿದ್ದರೆ ಹಣವು ಎಷ್ಟು ದುರುಪಯೋಗವಾಗುತ್ತಿದೆ ಎಂಬುದಾಗಿ ನೋಡುವಾಗ, ನನಗಿರುವುದನ್ನೆಲ್ಲ ದೇವಸ್ಥಾನಕ್ಕೆ ಕೊಡುವುದರಿಂದ ಏನು ಪ್ರಯೋಜನ ಎಂಬುದಾಗಿ ಬೇರೆಯವರಾಗಿದ್ದರೆ ಯೋಚಿಸುತ್ತಾ ಇದ್ದರು. ಆದರೆ ಈ ತಾಯಿ ಹಾಗೆ ಯೋಚಿಸಲಿಲ್ಲ. ನೋಡ್ರಿ, ಅವರು ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆ ಯೋಚಿಸಲಿಲ್ಲ. ಈ ವಿಧವೆಯ ಕಾಣಿಕೆಯಿಂದ ನಾವು ಕಲಿಯುವುದೇನಂತ ಹೇಳಿದ್ರೆ, ತಾನು ಕೊಡುವುದು ದೇವರಿಗೆ ಹೊರತು ಮನುಷ್ಯನಿಗಲ್ಲ ಎಂಬುದಾಗಿ ನಂಬಿದಳು. ಅದು ಅವ್ರು ಏನಾದರೂ ಮಾಡಿಕೊಳ್ಳಿ, ಆದರೆ ನಾನು ಇದನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ದೇವರಿಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರನ್ನು ನೋಡಿ ಕೊಟ್ಟಳು. 2ನೇದಾಗಿ, ಅವಳು ತನಗಿರುವಂಥದ್ದನ್ನು ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡು ಕೊಡಲಿಲ್ಲ, ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಟ್ಟಳು. ಪ್ರೀತಿ ಉಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಕಾಣಿಕೆ ಕೊಡುವಾಗ, ನಮ್ಮ ದಶಮ ಭಾಗವನ್ನು ಕೊಡುವಾಗ ಸಭೆಯನ್ನು ನೋಡಿ ಕೊಡಬೇಡ್ರಿ, ಮನುಷ್ಯರನ್ನು ನೋಡಿ ಕೊಡಬೇಡ್ರಿ, ಪಾಸ್ಟ್ರನ್ನು ನೋಡಿ ಕೊಡಬೇಡ್ರಿ, ದೇವರನ್ನು ನೋಡಿ ಕೊಡಿರಿ. 2ನೇದಾಗಿ, ನೀವು ಮನಪೂರ್ವಕವಾಗಿ ದೇವರಿಗೆ ಕೊಡಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಮನಪೂರ್ವಕವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇದೆಯಂತೆ. ಹಾಗಾದರೆ ನಿಮ್ಮ ಸುತ್ತಮುತ್ತಲು ಏನು ನಡೆಯುತ್ತಾ ಇದ್ದರೂ ನೀವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ ನೀವು ಕೊಡುವವರಾಗಿರಬೇಕು. ನೋಡ್ರಿ, ಈ ವಿಧವೆ ತನಗಿರುವುದೆಲ್ಲ ಕೊಟ್ಟಂಥ ಕಾಲದಲ್ಲಿ ಯೇಸುಸ್ವಾಮಿ ಇನ್ನೂ ಮರಣ ಹೊಂದಿರಲಿಲ್ಲ. ಯೇಸುಸ್ವಾಮಿ ಸ್ತೋತ್ರ ಮಾನವ ಕುಲಕ್ಕಾಗಿ ಇನ್ನೂ ಜೀವ ಕೊಟ್ಟಿರಲಿಲ್ಲ. ನೋಡ್ರಿ, ಆ ಸಮಯದಲ್ಲೇ ಈ ವಿಧವೆ ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಟ್ಟಳು. ಈಗ ನಮಗೆ ತಿಳಿದಿದೆ ಏನಂದರೆ, ಯೇಸು ಸ್ವಾಮಿ ಸ್ತೋತ್ರ ನಮಗಾಗಿ ಜೀವ ಕೊಟ್ಟರು, ನಮಗಾಗಿ ತಮ್ಮ ಎಲ್ಲ ಅಮೂಲ್ಯವಾದ ರಕ್ತವನ್ನು, ಕೊನೆಯ ಹನಿಯ ರಕ್ತವನ್ನು ಸಹ ನಮಗಾಗಿ ಚೆಲ್ಲಿದ್ದಾರೆ. ಅಷ್ಟು ತ್ಯಾಗವನ್ನು ಮಾಡಿದ ದೇವರಿಗೆ ಇವತ್ತು ನಾವೇನು ಕೊಡ್ತಾ ಇದ್ದೇವೆ? ಹೇಗೆ ಕೊಡ್ತಾ ಇದ್ದೇವೆ? ಮನಪೂರ್ವಕವಾಗಿ ಕೊಡ್ತಾ ಇದ್ದೇವೆಯಾ? ಸಂತೋಷವಾಗಿ ಕೊಡುತ್ತಾ ಇದ್ದೇವೆಯಾ? ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಹ್ಯಾಟಿ ಎಂಬಂಥ ಒಬ್ಬ ಚಿಕ್ಕ ಬಾಲಕಿ ಭಾನುವಾರದ ಶಾಲೆಗೆ ಬಹಳ ಆಸಕ್ತಿಯಿಂದ ಹೋದಳು. ಆದರೆ ಆ ಆಲಯ ಬಹಳ ಚಿಕ್ಕದಾಗಿತ್ತು. ಕುಳಿತುಕೊಳ್ಳೋದಕ್ಕೆ ಸ್ಥಳವಿಲ್ಲದೆ ತಿರುಗಿ ಮನೆಗೆ ಬಂದು ಬಿಟ್ಟಳು. ನಂತರ ಅವಳ ಜೀವನದಲ್ಲಿ, ಶರೀರದಲ್ಲಿ ಏರ್ಪಟ್ಟಂಥ ಒಂದು ಘೋರ ವ್ಯಾಧಿಯ ನಿಮಿತ್ತವಾಗಿ ಬಲಹೀನಳಾಗಿ ಹಾಸಿಗೆ ಹಿಡಿದು ಕೊನೆಯದಾಗಿ ಮರಣ ಹೊಂದಿಬಿಟ್ಟಳು. ಕೆಲವು ದಿನಗಳ ತರುವಾಯ ಅವಳ ಹಾಸಿಗೆಯ ದಿಂಬಿನ ಅಡಿಯಲ್ಲಿ ಒಂದು ಕವರಿನಲ್ಲಿ ಸ್ವಲ್ಪ ಹಣವನ್ನು ಶೇಖರಿಸಿ ಇಟ್ಟಿದ್ದಳು. ಅಲ್ಲಿ ಒಂದು ಲೆಟರ್
ಲೆಟ್ರ್ ಬರೆದು ಇಟ್ಟಿದ್ದಳು. ಏನಂತ ಹೇಳಿದ್ರೆ, ಈ ಹಣವು ಭಾನುವಾರ ಶಾಲೆಯನ್ನು ಕಟ್ಟುವುದಕ್ಕೋಸ್ಕರ, ಏಕೆಂದರೆ ಅನೇಕ ಮಕ್ಕಳು ಬರ್ತಾರೆ, ಅವರಿಗೆ ಸ್ಥಳ ಇರುವುದಿಲ್ಲ ಎಂಬುದಾಗಿ ಅದರಲ್ಲಿ ಬರೆದಿತ್ತು. ಈ ಲೆಟ್ರನ್ನು ಹೋಗಿ ಆಲಯದಲ್ಲಿ ಪಾಸ್ಟ್ರಿಗೆ ಕೊಟ್ಟಾಗ ಪಾಸ್ಟ್ರು ನಡೆದ ಘಟನೆಯನ್ನು ಎಲ್ಲರಿಗೆ ತಿಳಿಸಿ, ನೋಡಿ ಅವಳು ಸಾಯುವಾಗ ಅವಳು ಒಂದು ಭಾನುವಾರ ಕೂಡ ಬರಲಿಲ್ಲ, ಬರಬೇಕೆಂಬುದಾಗಿ ಆಸೆ ಇತ್ತು, ಕುಳಿತುಕೊಳ್ಳೋದಕ್ಕೆ ಅವಳಿಗೆ ಆಗಲಿಲ್ಲ. ನೋಡ್ರಿ, ಅವಳು ಒಂದು ಚಿಕ್ಕ ಕಾಣಿಕೆ ಕೊಟ್ಟಿದ್ದಾಳೆ, ಒಂದು ದೊಡ್ಡ ಆಲಯವನ್ನು ಕಟ್ಟೋಣ ಎಂಬುದಾಗಿ ಆ ಚಿಕ್ಕ ಆ ಮಗುವಿನ ಆ ಶೇಖರಿಸಲ್ಪಟ್ಟಂಥ ಕಾಣಿಕೆಯ ಮೂಲಕವಾಗಿ ಸ್ತೋತ್ರ ಅವರು ಅದನ್ನು ತಿಳಿಸಿದಾಗ ಸಭೆಯವರೆಲ್ಲ ಕಣ್ಣೀರು ಬಿಟ್ಟರು. ಸಭೆಯವರೆಲ್ಲ ಮನಮರೆಗೆ ತಮಗಿದ್ದಂಥ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟು ಚಿಕ್ಕ ಆಲಯವನ್ನು ದೊಡ್ಡ ಆಲಯವಾಗಿ ಕಟ್ಟಿದರು. ನಡೆದ ಅದ್ಭುತ ಏನು ಗೊತ್ತಾ? ಅದು ಪಿಲಿದೆಲ್ಪೆ ಎಂಬಂಥ ಒಂದು ಊರಿನಲ್ಲಿ, ಒಂದು ಸ್ತೋತ್ರ, ಪಿಲಿದೆಲ್ಪೆ ಎನ್ನುವಂಥ ಸ್ಥಳದಲ್ಲಿ 3,300 ಜನರು ಕುಳಿತುಕೊಳ್ಳುವ ಹಾಗೆ ಆಲಯವನ್ನು ಕಟ್ಟಿದರು. 1,400 ಜನರು ಸ್ತೋತ್ರ ಬೈಬಲ್ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಒಂದು ಕಾಲೇಜನ್ನು ಕಟ್ಟಿದರು. ನೋಡ್ರಿ, ಆ ಹುಡುಗಿ ಕೊಟ್ಟಂಥ, ಆ ಬಾಲಕಿ ಕೊಟ್ಟಂಥ ಚಿಕ್ಕ ಕಾಣಿಕೆಯ ನಿಮಿತ್ತವಾಗಿ ಒಂದು ದೊಡ್ಡ ಮಾರ್ಪಾಟು ಉಂಟಾಯಿತು. ಅದರ ಮುಖಾಂತರ ಅನೇಕ ಜನರು ರಕ್ಷಿಸಲ್ಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ನಮಗೆ ಕೇಳುತ್ತಾ ಇದ್ದಾರೆ, ನಾವು ದೇವರಿಗೆ ಹೇಗೆ ಕೊಡುತ್ತಾ ಇದ್ದೇವೆ? ಸ್ತೋತ್ರ, ನಾವು ಕೊಡುವಂಥ ಒಂದು ಚಿಕ್ಕ ಕಾಣಿಕೆ, ನಾವು ಕೊಡುವಂಥ ದೇವರಿಗಾಗಿ ಮಾಡುವಂಥ ಒಂದು ಚಿಕ್ಕ ತ್ಯಾಗ, ಅದು ದೊಡ್ಡ ಪರಿಣಾಮವನ್ನು ಬೀಳುವಂಥದ್ದಾಗಿದೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಸುತ್ತಲಿನ ಪರಿಸ್ಥಿತಿಗಳನ್ನು ನೋಡುತ್ತಾ ಕೊಡಬೇಡಿ, ದೇವರನ್ನು ದೃಷ್ಟಿಸಿ ಕೊಡಿರಿ. ಸ್ತೋತ್ರ, ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಯೋಚನೆ ಮಾಡಿಕೊಳ್ಳೋಣ, ನಾವು ದೇವರಿಗೆ ಹೇಗೆ ಕೊಡುತ್ತಾ ಇದ್ದೇವೆ? ಸ್ತೋತ್ರ, ನನಗೇ ಸಾಲ್ತಾ ಇಲ್ಲ, ನಾನು ಹೇಗೆ ದೇವರಿಗೆ ಕೊಡಲಿ ಎಂಬುದಾಗಿ ಹೇಳುತ್ತಾ ಇದ್ದೇವ? ಕಷ್ಟಪಟ್ಟು ಕೊಡುತ್ತಾ ಇದ್ದೇವೆಯಾ? ಆದರೆ ದೇವರು ಹೇಳ್ತಾ ಇದ್ರೆ, ಮಗನೇ, ಮಗಳೇ, ಸ್ತೋತ್ರ, ನೀನು ಇಷ್ಟಪಟ್ಟು ಕೊಡಬೇಕು, ಮನಪೂರ್ವಕವಾಗಿ ಕೊಡಬೇಕು. ಮನುಷ್ಯರನ್ನ ನೋಡಿ ಕೊಡಬೇಡ, ನನ್ನನ್ನು ನೋಡಿ ಕೊಡು ಎಂಬುದಾಗಿ ದೇವರು ಇವತ್ತು ನಮ್ಮ ಜೊತೆಯಲ್ಲೇ ಮಾತನಾಡುತ್ತಾ ಇದ್ದಾರೆ. ನಾವು ಬೆಸ್ಟ್ ಆಗಿರುವುದನ್ನು ದೇವರಿಗೆ ಕೊಟ್ಟು ಕರ್ತನ ನಾಮವನ್ನು ಘನಪಡಿಸಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ, ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ನಾವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದೀರ. ನಾವು ನಿಮಗಾಗಿ ಸ್ವಾಮಿ ಕೊಡುವಾಗ ಬೆಸ್ಟ್ ಆದದ್ದನ್ನು ಮನಪೂರ್ವಕವಾಗಿ ನಿಮ್ಮನ್ನು ನೋಡಿ ಕೊಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಅಪ್ಪ ದೇವರೇ, ಈ ವಿಡಿಯೋನ ವಾಚ್ ಮಾಡುವ ಎಲ್ಲ ಕುಟುಂಬಗಳು, ಅವರ ಕೈ ಪ್ರಯಾಸಗಳು, ಅವರ ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನ ಕೂಡ ಜಯವನ್ನು, ಬಿಡುಗಡೆಯನ್ನು ಕೊಟ್ಟು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವನದಲ್ಲಿ ಮನಪೂರ್ವಕವಾಗಿ, ಯಥಾರ್ಥವಾಗಿ ದೇವರು ಬಯಸುವುದನ್ನು ಕೊಟ್ಟು ಕರ್ತನ ನಾಮವನ್ನು ಘನಪಡಿಸೋಣ. ಗಾಡ್ ಬ್ಲೆಸ್ ಯು ಆಲ್.